ಹಲೋ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ದಿನ ನಾನು ಗಸಗಸೆ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೂಪರ್ ಟೇಸ್ಟಿಯಾಗಿ ಬರುತ್ತೆ ಈ ಟೇಸ್ಟ್ ಮಾತ್ರನೇ ಅಲ್ಲ, ಇದು ಗಸಗಸೆ ಅನ್ನೋದು ಆರೋಗ್ಯಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇರುತ್ತೆ ಅನ್ನೋದು ಕೂಡ ಹೇಳ್ತೀನಿ ನಾನು ನಿಮ್ಗೆ ಇವತ್ತು. ಗಸಗಸೆ ಪಾಯಸ ಅಂದರೆ ಎಲ್ಲರೂ ಬಾಯಲ್ಲಿ ನೀರು ಬರುತ್ತೆ, ಹಾಗೆ ಪ್ರತಿಯೊಬ್ಬರು ಸಹ ಇಷ್ಟಪಡ್ತಿರ್ತಾರೆ. ಆದರೆ ಕೆಲವೊಂದು ವಿಷಯಗಳು ಮಾತ್ರ ಗಸಗಸೆ ಬೀಜದಿಂದ ಏನು ಬೆನಿಫಿಟ್ ಇರುತ್ತೆ ಅನ್ನೋದು ಗೊತ್ತಿರಲ್ಲ. ಸೊ ಇವತ್ತು ನಾವು ಅದನ್ನು ತಿಳ್ಕೊಳ್ಳೋಣ. ಇದಕ್ಕೆ ನಾನು 1.5 ಕಪ್ಪಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ, ಗಸಗಸೆ ಸ್ವಲ್ಪ ತಗೊಂಡಿದ್ದೀನಿ, ಬೆಲ್ಲ, ಹಾಗೆ ಬಾದಾಮಿ, ಗೋಡಂಬಿ, ಸ್ವಲ್ಪ ಶಾವಿಗೆ ತಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಅವಲಕ್ಕಿನೂ ಕೂಡ ತಗೊಂಡಿದ್ದೀನಿ. ಏಕೆಂದರೆ ದೇವ್ರ ಪ್ರಸಾದಕ್ಕೂ ಕೂಡ ಇದನ್ನು ಇಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಮನೇಲಿ ಗಸಗಸೆ ಇದ್ರೆ ಸಾಕು, ಆರೋಗ್ಯದ ಸಮಸ್ಯೆಗಳು ಹತ್ರನೇ ಬರೋದಿಲ್ಲ ಅಂತ ಹೇಳ್ತಾರೆ. ನಾನು ಇದಕ್ಕೆ ಸ್ವಲ್ಪ ಬಾದಾಮಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬಾದಾಮಿ ಹಾಕಿ ಅಭ್ಯಾಸ ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ, ಬಟ್ ಬಾದಾಮಿ ಹಾಕಿದ್ರೆ ಒಂದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ಒಂದು ಕಡಾಯಿ ಇಟ್ಕೊಂಡು ಗಸಗಸೆ ಹಾಕೊಂಡು ಒಂದು 2 ರಿಂದ 3 ನಿಮಿಷ ಅದನ್ನು ಹುರ್ಕೊಳ್ಳೋಣ. ಸ್ವಲ್ಪ ಚಿಟಪಟ ಅಂದರೆ ಸಾಕು. ಗಸಗಸೆ ಬೀಜದಲ್ಲಿ ಆರೋಗ್ಯಕರವಾದ ಫೈಬರ್ ತುಂಬ ಸಮೃದ್ಧವಾಗಿ ಇದರಲ್ಲಿರುತ್ತೆ. 1 ಟೀ ಸ್ಪೂನಲ್ಲಿ 9.7 ಮಿಲಿಗ್ರಾಮ್ ಮೆಗ್ನೀಷಿಯಮನ್ನು ಹೊಂದಿರುತ್ತಂತೆ. ಇದು ಉತ್ತಮ ಮೂಳೆ ಆರೋಗ್ಯ ಹಾಗೆ ರಕ್ತ ಸಮಸ್ಯೆಗಳಿಗೂ ಕೂಡ ಪರಿಹಾರವಾಗಿರುತ್ತಂತೆ. ಹಾಗೆ ಇದರಲ್ಲಿರುವ ಐರನ್ ಮತ್ತು ಕ್ಯಾಲ್ಸಿಯಂ ಅಂಶವು ನರಮಂಡಲದ ಬೆಳವಣಿಗೆಗೆ ಮತ್ತು ಆರೋಗ್ಯದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಇದರಲ್ಲಿ ಕಾಯಿ, ಗಸಗಸೆ ಮತ್ತು ಗೋಡಂಬಿ, ಬಾದಾಮಿ, 2 ಏಲಕ್ಕಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ.